ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಇವತ್ತು ಮಟನ್ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು 1 ಟೇಬಲ್ ಸ್ಪೂನ್ ಧನಿಯಾ ಬೀಜ, 8ರಿಂದ 10 ಒಣಗಿನ ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, 2 ಏಲಕ್ಕಿ, 1 ಟೀ ಸ್ಪೂನ್ ಗಸಗಸೆ ಮತ್ತು ಒಂದು 5-6 ಮೆಣಸು, ಕಾಳುಮೆಣಸು ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಸಿಮ್ಮಲ್ಲಿರಲಿ ಸ್ಟವ್. ಮತ್ತು ಒಂದು 3 ಗಡ್ಡೆ ಈರುಳ್ಳಿ, 1-2 ಗಡ್ಡೆ ಬೆಳ್ಳುಳ್ಳಿ, 1.5 ಇಂಚಷ್ಟು ಶುಂಠಿ ಇಷ್ಟೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ. ಸ್ವಲ್ಪ ಈರುಳ್ಳಿ ಎಲ್ಲ ಫುಲ್ ಸಾಫ್ಟ್ ಆಗಬೇಕು. ಮತ್ತು ಒಂದು 5ರಿಂದ 6 ಗೋಡಂಬಿ ಹಾಕೋಣ. ಸೊ 1 kg ಇಷ್ಟು ಸಾಕು, ಇಲ್ಲಾಂದರೆ ಹೆವಿ ಥಿಕ್ನೆಸ್ ಆಗಿಬಿಡುತ್ತೆ, ಸಾಂಬಾರು ಗಟ್ಟಿ ಆಗಿಬಿಡುತ್ತೆ. ಇದನ್ನು ಸ್ವಲ್ಪ ಫ್ರೈ ಮಾಡೋಣ. ಮತ್ತು ಒಂದು ಅರ್ಧ ಓಡು ತೆಂಗಿನಕಾಯಿನ ಹೆಚ್ಚಿಟ್ಕೊಂಡಿರ್ತಕ್ಕಂಥ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಈಗ ಅದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಸ್ವಲ್ಪ ಫುಲ್ ಎಲ್ಲ ಸಾಫ್ಟ್ ಆಗಬೇಕು ಹಾಕಿರ್ತಕ್ಕಂಥ ಮಸಾಲೆ ಎಲ್ಲನೂ. ನೋಡಿ ಈ ಥರ ಆದರೆ ಸಾಕು. ಸೊ ಒಂದೇ ಒಂದು ಟೊಮೊಟೊ ಹಾಕ್ಬಿಟ್ಟು ಈಗ ಸೈಡಲ್ಲಿಟ್ಟು ಸ್ವಲ್ಪ ತಣ್ಣಗಾಗಲಿ ಎಲ್ಲನೂ. ಈಗ ನೆಕ್ಸ್ಟ್ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಆಗಲಿ. ಅರಿಶಿನ ಹಾಕಿ ತೊಳೆದಿರ್ತಕ್ಕಂಥ ಮಟನ್ನ ಈಗ ಹಾಕೋಣ. ಹಾಕ್ಬಿಟ್ಟು ಒಂದು ಸ್ವಲ್ಪ ಅರಿಶಿನ ಇದಕ್ಕೂ ಹಾಕೋಣ. ಯಾಕಂದರೆ ಅರಿಶಿನ ಹಾಕಿ ಹುರಿದ್ರೇ ಚೆಂದ ಮಟನ್ಗೆ ಅಥವಾ ಚಿಕನ್ಗೆ ಯಾವುದಕ್ಕೆ ಆಗಲಿ ಒಂದು ಸ್ವಲ್ಪ ಅರಿಶಿನ ಹಾಕಲೇಬೇಕು ಈ ರೀತಿ ಫ್ರೈ ಮಾಡಬೇಕಾದ್ರೆ. ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಕಲ್ಲುಪ್ಪು ಹಾಕಿದ್ರೆ ಬೆಟರ್, ರುಚಿ ಇನ್ನೂ ಚೆನ್ನಾಗಿರುತ್ತೆ ಸಾಂಬಾರು. ಆಲ್ಮೋಸ್ಟ್ ಕಲ್ಲುಪ್ಪೇ ಉಪಯೋಗಿಸ್ಬೇಕು. ಓಕೆ, ಇಷ್ಟು ಸಾಕು ಕಲ್ಲುಪ್ಪು. ಮತ್ತು ಚೆನ್ನಾಗಿ ಬಾಡಿಸ್ಕೊಂಡು ಒಂದು 10 ನಿಮಿಷ ಇದೇ ಸಿಮ್ಮಲ್ಲಾಗಲಿ ಅಥವಾ ಒಂದು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಂಡು ರುಬ್ಬಿರ್ತಕ್ಕಂಥ ಮಸಾಲೆ ಒಂದು 2 ಸೌಟಷ್ಟು ಹಾಕಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಕಲಸಿ ಒಂದು 2 ವಿಷಲ್ಗೆ ಬರೋ ಗಂಟ ಕೂಗಿಸ್ಕೋಬೇಕು. ಯಾಕೆಂದರೆ ನಮ್ಮ ಉಳಿದಿರ್ತಕ್ಕಂಥ ಮಸಾಲೆ ಆಮೇಲೆ ಹಾಕ್ತೀನಿ. ಸೊ ಒಟ್ಟಿಗೆ ಹಾಕಿ ಕೂಗಿಸ್ಬಿಟ್ರೆ ಅದು ಅಂಥ ಟೇಸ್ಟ್ ಬರೋದಿಲ್ಲ. ಒಂದು ಸ್ವಲ್ಪ ಇಷ್ಟ ಹಾಕಿ ಮುಚ್ಚಳ ಮುಚ್ಚಿ ಒಂದು 2 ವಿಷಲ್ ಕೂಗಿಸ್ಕೊಂಡ್ರೆ ಅಥವಾ 2 ಅಥವಾ 3 ಹಾಕಿದ್ರೆ ಸಾಕು. 3 ವಿಷಲ್ ಬಂದರೆ ಸಾಕು. ನೋಡಿ ಅಷ್ಟಕ್ಕೆ ಫುಲ್ ಬೆಂದೋಗಿರುತ್ತೆ ಮಟನ್ನು. ಎಳೆ ಮಟನ್ ಅನಿಸುತ್ತೆ ಇದು. ಫುಲ್ ಬೆಂದೋಗಿದೆ ಮಟನ್ನು. ಎಷ್ಟು ನೀಟಾಗಿ ಹಾಕಿರ್ತಕ್ಕಂಥ ನೀರು ಮಸಾಲೆ ಎಲ್ಲ ಫುಲ್ ಡ್ರೈ ಆಗಿಬಿಟ್ಟಿದೆ ನೋಡಿ. ಸ್ವಲ್ಪ ಇದೆ, ಸರಿಗೆ ಬೆಂದಿದೆ, ಹದವಾಗಿ ಬೆಂದಿದೆ ನೋಡಿ. ಇವಾಗ ನೀಟಾಗಿ ಜಿಡ್ಡೆಲ್ಲ ಎಷ್ಟು ಬಿಟ್ಕೊಂಡಿದೆ. ಈಗ ಆವಾಗಲೇ ಉಳಿದಿರ್ತಕ್ಕಂಥ ಮಸಾಲೆ ಹಾಕ್ಬಿಟ್ಟು ನೀರು ಹಾಕ್ಕೊಳ್ಳೋಣ, ಎಷ್ಟು ಬೇಕೋ ಅಷ್ಟು. ಏನು ಕಲರ್ ಕಾಂಬಿನೇಷನ್ ನೋಡಿ, ಎಷ್ಟು ಚೆನ್ನಾಗಿದೆ. ಫುಲ್ ಮಸಾಲೆ ಎಲ್ಲ ನೀರೆಲ್ಲ ಹಾಕಿ ಹದ ಎಷ್ಟು ಬೇಕೋ ಅಷ್ಟು ರೆಡಿ ಮಾಡ್ಕೊಳ್ಳೋಣ. ಈಗ ಇನ್ನೂ ಸ್ವಲ್ಪ ನೀರು ಬೇಕಾಗುತ್ತೆ, ಹಾಕಿ ರೆಡಿ ಆಯಿತು. ಈಗ ಇದೊಂದು ಸ್ವಲ್ಪ ಕುದಿ ಬಂದರೆ ಸಾಕು, ತುಂಬಾ ಬೇಯಿಸಬೇಕು ಅನ್ನೋದಿರಲ್ಲ. ಯಾಕೆಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಹುರ್ಕೊಂಡು ರುಬ್ಬಿದ್ದೀವಿ. ಸೊ ಅದರಿಂದ ಜಾಸ್ತಿ ಕೂಗಿಸ್ಬೇಕು ಅಥವಾ ಅರ್ಧ ಗಂಟೆಗಟ್ಟಲೆ ಬೇಯಿಸಬೇಕು ಅನ್ನೋದೇನಿಲ್ಲ. ಸ್ವಲ್ಪ ಚೆನ್ನಾಗಿ ಕುದಿ ಬಂದರೆ ಸಾಕು. ನೋಡಿ ಎಷ್ಟು ಗಮ್ ಅಂತ ಇದೆ ಸಾಂಬಾರು, ಅಂದರೆ ಭಾಳ ಚೆನ್ನಾಗಿದೆ. ಟೇಸ್ಟ್ ನೋಡ್ತಾ ಇದ್ದೀನಿ ಈಗಲೇ, ತುಂಬ ಚೆನ್ನಾಗಿದೆ ಟೇಸ್ಟು. ಆ ಧನಿಯಾ ಘಮ ಅಂತೂ ಭಾಳ ಚೆನ್ನಾಗಿ ಘಮ್ ಅಂತಿದೆ. ಫ್ಲೇವರ್ ಸೂಪರಾಗಿದೆ. ಹಾಕಿರ್ತಕ್ಕಂಥ ಮಸಾಲೆ 1 kgಗೆ ಇಷ್ಟು ಸರಿಗಿದೆ ಮಸಾಲೆ ನೋಡಿ. ಥಿಕ್ನೆಸ್ ಅಲ್ಲ ಅಥವಾ ತುಂಬ ನೀರಂಗೂ ಅಲ್ಲ, ಕರೆಕ್ಟಾಗಿ ಕ್ವಾಂಟಿಟಿ ಇಲ್ಲಿದೆ. ಮತ್ತು ಇನ್ನೇನು ಸಾಂಬಾರು ಆಯಿತು, ಇಳಿಸ್ತೀನಿ ಈಗ. ಸೊ ಅದಕ್ಕೆ ಚಾಕುನ ಬಿಸಿ ಮಾಡಿ ಚಾಕುನ ದೃಷ್ಟಿಗೆ ಇಟ್ಬಿಡಬೇಕು. ಇಲ್ಲಾಂದರೆ ಮಟನ್ನು ತಿನ್ನೋಕೆ ಒಂಥರ ಅನಿಸ್ಬಿಡುತ್ತೆ. ದೃಷ್ಟಿ ತೆಗೆದ್ರೇ ಚೆಂದ. ಯಾಕೆ ಪಕ್ಕದಲ್ಲಿ ಹಂಗೆ ಮುದ್ದೆ ಇಟ್ಟಿದ್ದೆ, ಮುದ್ದೆನೂ ರೆಡಿ ಆಯಿತು. ಮುದ್ದೆನ ತೊಳಸ್ಕೊಂಡ್ರೆ ಆಯ್ತು. ಈಗ ನಾನು ಕೆಳಗಡೆ ಕೂತ್ಕೊಂಡು ಅಥವಾ ಕೋಲಲ್ಲಿ ಎಲ್ಲ ತಿರುಗಬೇಕು ಅನ್ನೋದಕ್ಕೆ ನನಗೇನು ಅಷ್ಟಾಗಿ ಬರೋಲ್ಲ. ಸೊ ಹಿಂಗೆ ಮಾಡಿಬಿಡ್ತೀನಿ. 2 ಮುದ್ದೆ ರೆಡಿ ಆಯ್ತು. ಈಗ ನೀನು ಊಟಕ್ಕೆ ಕಾಯ್ತಾ ಇದ್ದಾರೆ ಮನೆಯವರು. ನೋಡಿ ಎಷ್ಟು ನೀಟಾಗಿ ಮುದ್ದೆ ಬಂತು. ಮುದ್ದೆ ರೆಡಿ ಆಯಿತು.
ಸೊ ಇನ್ನೊಂದು ಚಿಕ್ಕ ಮುದ್ದೆನೂ ರೆಡಿ ಆಯಿತು. ಈಗ ಮಟನ್ ಸಾಂಬಾರು ಕಂಪ್ಲೀಟ್ ಕೂಲ್ ಆಗಬೇಕು. ಅಟ್ಲೀಸ್ಟ್ ಒಂದು 1/4 ಗಂಟೆನಾದರೂ ತಣ್ಣಗಾದ್ಮೇಲೆ ರುಚಿ ಬರೋದು ಎಂಥ ಅಡುಗೆನ ಮಾಡಿದ್ರು. ನಾನು ಇವಾಗ ಕರೆಕ್ಟಾಗಿದೆ, ತಣ್ಣಗಾಗಿದೆ ಸಾಂಬಾರು. ಅಂಥ ಬಿಸಿನೂ ಇಲ್ಲ, ತಣ್ಣಗೂ ಇಲ್ಲ, ಮೀಡಿಯಮ್ ಆಗಿದೆ. ಸೊ ಮುದ್ದೆ, ಮಟನ್ ಸಾಂಬಾರು, ಸ್ವಲ್ಪ ರೈಸ್, ಸೂಪರ್ ಊಟ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ.